ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಸಖತ್ ಟೇಸ್ಟಿ ಆ್ಯಂಡ್ ಲಾಕ್ಸ್ ಚಾನಲ್ಗೆ ಸ್ವಾಗತ. ಅನ್ನ ಸಾಂಬಾರ್, ಅನ್ನ ಪಪ್ಪು, ಅನ್ನ ರಸಂ ಯಾವುದೇ ಆಗಿರಲಿ ಸಖತ್ ಕಾಂಬಿನೇಷನ್ ಆಗಿರುವ ಬಾಯ್ಲ್ಡ್ ಎಗ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನಿಲ್ಲಿ 4 ಬೇಯಿಸಿ ಇಟ್ಕೊಂಡಿರುವಂತಹ ಮೊಟ್ಟೆನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಪುಡಿಯನ್ನು ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ. ಕೇವಲ ಇಷ್ಟೇ ಸಾಮಗ್ರಿಗಳಿಂದ ರುಚಿಯಾದ ಬಾಯ್ಲ್ಡ್ ಎಗ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ಗ್ಯಾಸನ್ನು ಹಚ್ಚಿಬಿಟ್ಟು ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ಬೇಯಿಸಿ ಇಟ್ಕೊಂಡಿರುವಂತಹ ಈ ಬಾಯ್ಲ್ಡ್ ಎಗ್ನ ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಸಮಯದಲ್ಲಿ ಗ್ಯಾಸ್ ಫ್ಲೇಮ್ನ ಕಡಿಮೆಯಲ್ಲಿ ಇಟ್ಕೊಂಡು, ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಈ ಬಾಯ್ಲ್ಡ್ ಎಗ್ ಫ್ರೈನ ಮಾಡ್ಕೋಬೇಕು. ಈಗ ನಾನು ಒಂದ್ಸಲ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಇದೇ 1ರಿಂದ 2 ನಿಮಿಷದವರೆಗೂ ಇದೇ ರೀತಿಯಾಗಿ ನೀವು ಫ್ರೈ ಮಾಡ್ಕೋಬೇಕು. ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ತಕ್ಷಣ ಇದನ್ನು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನವಾಗಿ ಕೈ ಆಡಿಸ್ಕೊಳ್ಳಿ. ಬೇಯಿಸಿದ ಮೊಟ್ಟೆ ರೆಡಿ ಇದ್ದರೆ ಸಾಕು ಸ್ನೇಹಿತರೆ. ಇದು ತುಂಬಾ ಬೇಗ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಬರೀದೇ ಹಾಗೆ ತಿಂತೀರ, ಇದಂತೂ ಖಂಡಿತ. ನೋಡಿ, ಇಷ್ಟು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬಾಯ್ಲ್ಡ್ ಎಗ್ ಫ್ರೈ ರೆಡಿಯಾಗೋಯ್ತು. ಧನ್ಯವಾದಗಳು ಸ್ನೇಹಿತರೆ.